ಇನ್ನು ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪೊಲೀಸ್ ಕಸ್ಟಡಿಯಲ್ಲಿ ನಟ ದರ್ಶನ್ ಟೆನ್ಷನ್ ನಲ್ಲಿದ್ದಾರಂತೆ. ಕಸ್ಟಡಿಯಲ್ಲಿ ಸಿಗರೇಟ್ ಕೇಳ್ತಿದ್ದಾರಂತೆ ಆರೋಪಿ ದರ್ಶನ್. ಆದ್ರೆ ಪೊಲೀಸರು ಸಿಗರೇಟ್ ನೀಡುವುದಕ್ಕೆ ನಿರಾಕರಿಸಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದ ಊಟ ಮಾಡಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಜ್ಯೂಸ್ ಮತ್ತು ಮಜ್ಜಿಗೆಯನ್ನ ಮಾತ್ರ ಕುಡಿದಿದ್ದಾರೆ ದರ್ಶನ್. ಇದೀಗ ಸಿಗರೇಟ್ ನೀಡುವಂತೆ ಪ್ರಕರಣದ A2 ಆರೋಪಿ ದರ್ಶನ್ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತಹ ಮಹತ್ವದ ಅಪ್ಡೇಟ್ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಇದೆ. ಇತರೆ ಆರೋಪಿಗಳನ್ನ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಆದರೆ ಕೆಲವು ಆರೋಪಿಗಳನ್ನ ಕಸ್ಟಡಿಯಲ್ಲೇ ಇರಿಸಿಕೊಂಡು ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ನನಗೆ ಸಿಗರೇಟ್ ನೀಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಆದ್ರೆ ಪೊಲೀಸರು ಇಲ್ಲ, ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂತ ನಿರಾಕರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಗ್ತಾ ಇರುವಂತಹ ಮತ್ತೊಂದು ಮಾಹಿತಿ ಅಂದ್ರೆ ನಿನ್ನೆ ಮಧ್ಯಾಹ್ನದಿಂದ ದರ್ಶನ್ ಊಟ ಮಾಡಿಲ್ಲ, ಜ್ಯೂಸ್ ಮತ್ತು ಮಜ್ಜಿಗೆಯನ್ನ ಮಾತ್ರ ಸೇವಿಸಿದ್ದಾರೆ ಎನ್ನುವಂತಹ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಸಿಗರೇಟ್ ಕೇಳ್ತಿದ್ದಾರೆ ನಟ ದರ್ಶನ್ ಅನ್ನುವಂಥ ಮಾಹಿತಿ, ಆದ್ರೆ ಪೊಲೀಸರು ನೀಡೋಕ್ ನಿರಾಕರಿಸಿದ್ದಾರಂತೆ. ಅದರ ಜೊತೆಗೆ ಊಟವನ್ನ ಕೂಡ ಸರಿಯಾಗಿ ಸೇವಿಸಿಲ್ಲ ಅನ್ನುವಂಥ ಡೀಟೇಲ್ಸ್ ಕೂಡ ಸಿಗ್ತಾ ಇರೋದು. ಹೆಚ್ಚಿನ ಅಪ್ಡೇಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಲಭ್ಯವಾಗ್ತಾ ಇದೆ? ವಿದೇಶಿ ಕಳೆದ 2 ದಿನಗಳಿಂದಲೂ ಕೂಡ ಪೊಲೀಸ್ ವಿಚಾರಣೆಯಲ್ಲಿರುವಂತಹ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆ ಮಾಡಿದ್ರು ಕೂಡ ತನಗೇನು ಗೊತ್ತಿಲ್ಲ ಅನ್ನೋ ವಿಚಾರವನ್ನ ಹೇಳ್ತಿರುವಂತದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಪೊಲೀಸರ ವಿಚಾರಣೆಯಲ್ಲಿರುವಂತಹ ದರ್ಶನ್ ನನಗೆ ಕೈ ನಡುತ್ತಿದೆ, ದಯಮಾಡಿ ಒಂದು ಸಿಗರೇಟ್ ಕೊಡಿ ಸರ್ ಅಂತ ಹೇಳಿ ಪದೇ ಪದೇ ಪೊಲೀಸರ ಮುಂದೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಆದ್ರೆ ಪೊಲೀಸರು ನಟ ದರ್ಶನ್ ಬೇಡಿಕೆಯನ್ನು ನಿರಾಕರಣೆ ಮಾಡಿರುವಂತದ್ದು. ಇದು ಪೊಲೀಸ್ ಸ್ಟೇಷನ್ ನೀವು ಕೇಳುವಂತಹ ಡಿಮ್ಯಾಂಡ್ಗಳನ್ನ ಇಲ್ಲಿ ಪೂರೈಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನ ಪೊಲೀಸರು ಹೇಳ್ತಿರುವಂತದ್ದು. ಆದ್ರೆ ದರ್ಶನ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಪ್ರಶ್ನೆ ಮಾಡಿದ್ರು ಕೂಡ ಪೊಲೀಸ್ ಅಧಿಕಾರಿಗಳ ಮುಂದೆ ತನಗೇನು ಗೊತ್ತಿಲ್ಲ, ನಾನು ಹೋಗಿದ್ದು ನಿಜ, ಆತನಿಗೆ ವಾರ್ನಿಂಗ್ ಮಾಡಿದ್ದನ್ನು ನಿಜ, ಆದ್ರೆ ಆತನ ಮೇಲೆ ನಾನು ಹಲ್ಲೆಯನ್ನ ಮಾಡಿಲ್ಲ, ಆತನ ಜೀವನ ತೆಗೆಯುವಂತ ಕೆಲಸವನ್ನು ನಾನು ಮಾಡಲಿಲ್ಲ, ದಯಮಾಡಿ ನನ್ನನ್ನು ಪ್ರಶ್ನೆ ಮಾಡಬೇಡಿ, ಬಿಟ್ಬಿಡಿ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು ವಿದೇಶಿ. ರೈಟ್, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ವಿಚಾರಣೆಗೆ ಒಳಪಟ್ಟಿದ್ದಾರೆ ನಟ ದರ್ಶನ್. ಈ ವಿಚಾರಣೆಯ ಸಂದರ್ಭದಲ್ಲಿ ನನಗೆ ಸಿಗರೇಟ್ ಅನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಪೊಲೀಸರು ಅದಕ್ಕೆ ನಿರಾಕರಿಸಿದ್ದಾರೆ. ಇಲ್ಲ, ಸಿಗರೇಟ್ ಕೊಡದೇ ಇದ್ರೆ ನನ್ನ ಕೈ ನಡುತ್ತಾ ಇದೆ, ದಯವಿಟ್ಟು ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರಂತೆ. ಯೂಶುವಲ್ ಆಗಿ ಯಾರು ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿರ್ತಾರೋ ಅಂಥವ್ರಿಗೆ ಈ ರೀತಿಯಾದಂತಹ ಸಮಸ್ಯೆ ಆಗ್ಬಿಡುತ್ತೆ. ಒಂದು ಸಿಗರೇಟ್ ಸೇದಿಲ್ಲ ಅಂತಂದ್ರೆ ಆ ಹತ್ರ ಇಡೀ ದಿನ ಅವರಿಗೆ ಆರಂಭನೇ ಆಗೋದಿಲ್ಲ, ಮೂಡ್ ಸರಿಯಾಗಿರೋದಿಲ್ಲ, ಅಥವಾ ಬೇರೆ ಯಾವುದೋ ರೀತಿಯ ವೀಕ್ನೆಸ್ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿರ್ತಾರೆ. ಈಗ ಅಂಥದ್ದೇ ಒಂದು ಮನವಿಯನ್ನ ನಟ ದರ್ಶನ್ ಅವರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ವಿಚಾರಣೆಯ ಸಂದರ್ಭದಲ್ಲಿ. ಒಂದ್ ಕಡೆ ಅವರ ವಿಚಾರಣೆ ಮುಂದುವರೆದಿದೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ನಟ ದರ್ಶನ್, ಪವಿತ್ರ ಗೌಡ ಹಾಗೆ ಇತರೆ ಆರೋಪಿಗಳು. ಕೆಲವು ಆರೋಪಿಗಳನ್ನ ಇವತ್ತು ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಲಾಗಿದೆ. ಒಂದು ಸುಮನಹಳ್ಳಿಯ ಆ ಬ್ರಿಡ್ಜ್ ಬಳಿ ಎಲ್ಲಿ ಮೃತದೇಹವನ್ನ ಎಸೆಯಲಾಗಿತ್ತು ಆ ಜಾಗದಲ್ಲಿ ಮಹಜರನ್ನ ಮಾಡಲಾಗಿದೆ. ಅದಾದ ನಂತರ ಶೆಡ್ಗೆ ಕರ್ಕೊಂಡು ಬಂದಿದ್ದಾರೆ. ಕೊಲೆ ನಡೆದಂತಹ ಜಾಗ ಈ ಶೆಡ್ಗೂ ಕೂಡ ಕರ್ಕೊಂಡು ಬಂದು ಇಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡಿಸಿದ್ದಾರೆ ಪೊಲೀಸರು. ಪ್ರಕರಣದ 4 ಜನ ಆರೋಪಿಗಳನ್ನ ಕರೆತಂದು ಇವತ್ತು ಸ್ಥಳ ಮಹಜರು ಮಾಡಲಾಗಿರುವುದು. ಉಳಿದಂತೆ ಇನ್ನುಳಿದಂತಹ ಆರೋಪಿಗಳು ಒಟ್ಟಾರೆಯಾಗಿ 17 ಜನ ಆರೋಪಿಗಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 17 ಜನರ ಇನ್ವಾಲ್ವ್ಮೆಂಟ್ ಇದೆ. ಉಳಿದಂತಹ ಆರೋಪಿಗಳನ್ನ ಪೊಲೀಸ್ ಠಾಣೆಯಲ್ಲೇ ಕೂರಿಸಿಕೊಂಡು ಅವರ ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮುಂದುವರಿಸಿದ್ದಾರೆ. ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಅವರಿಗೂ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈ ಕೊಲೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರ ಟೀಮ್ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.